ಇದು ನಮ್ಮದು ತೋಟ, ಅಗ್ರಿಕಲ್ಚರ್ ಲ್ಯಾಂಡು. ಇವಾಗ ಏನು ಮಾಡಿದ್ದೀವಿ, ಭತ್ತ ನಾಟಿ ಮಾಡೋಕ್ಕೆ ಕೆಸರು ಗದ್ದೆ ಮಾಡಿದ್ದೀವಿ. ಇದು ಚೆನ್ನಾಗಿ 5 ದಿವಸ ಕೆಸರು ಗದ್ದೆ ಕೊಳಿಬೇಕು. ಚೆನ್ನಾಗಿ ಕೊಳ್ತಾದ್ಮೇಲೆ ಯಾಕೆ ಕೊಳಿಬೇಕು ಅಂದರೆ ಅದ್ರ ಒಳಗಡೆ ನಾವು ಸೊಪ್ಪು ಕಡ್ದು ಹಾಕಿದ್ವಿ, ಗೊಬ್ಬರ ಹಾಕಿದ್ದೀವಿ. ಅದನ್ನೆಲ್ಲ ಚೆನ್ನಾಗಿ ಮಗ್ಗಿ ಕೊಳ್ತರೆ ಚೆನ್ನಾಗಿ ರಸ ಆದರೆ ಮಾತ್ರ ಭತ್ತ ನೀಟಾಗಿ ಚೆನ್ನಾಗಿ ಬೇಗ ಬರುತ್ತೆ. ಬರೀ ಮಣ್ಣು ಮಾತ್ರ ಕೆಸರು ಮಾಡಿ ಬಿಟ್ಬಿಟ್ರೆ ಅದು ಬೇಗ ಬರಲ್ಲ. ಅದರಲ್ಲಿ ನೀವು ಅದರಲ್ಲಿ ಸೊಪ್ಪು ಕಡ್ದು ಹಾಕಿದ್ವಿ, ಬೇರೆ ಥರವಾಗಿ ಏನೇನು ಸೊಪ್ಪು ಸಿಗುತ್ತೋ ಎಲ್ಲ ಸೊಪ್ಪು ಮಿಕ್ಸ್ ಮಾಡಿ ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡಿ ತುಳಿದಿದ್ದೀವಿ. ಒಳಗಡೆ ಐತೆ ಎಲ್ಲ ಚೆನ್ನಾಗಿ ಕೊಳ್ತಾದ್ಮೇಲೆ ಇಲ್ಲಿ ನೋಡಿ, ಈ ಭತ್ತನ ನಾರು ಬಿಟ್ಟಿದ್ದೀವಲ್ಲ, ಈ ಭತ್ತದ ನಾರನ್ನು ತೆಗೆದು ಅರ್ಧ ಅಡಿ ನೋಡಿ, ಇದನ್ನ ತೆಗೆದು ಅರ್ಧ ಅಡಿಗೆ ಗ್ಯಾಪ್ ಬಿಟ್ಟು ಇದೆಲ್ಲ ಫುಲ್ಲು ಉಣ್ತೀವಿ. ಉಣ್ಣಾದ್ಮೇಲೆ ಇದು 3 ತಿಂಗಳದು ಭತ್ತ, 3 ತಿಂಗಳಾದಮೇಲೆ ಬರುತ್ತೆ. ಭತ್ತ ಬರುತ್ತಲ್ವ, ಅದನ್ನು ಅಕ್ಕಿ ಮಾಡೋದು ಮಿಷಿನ್ಗೆ ಹಾಕ್ಬಿಟ್ಟು. ಇದು ಹುಣಸೆ ಮರ, ಅಲ್ಲಿ ಮಾವಿನ ಮರ ಇದೆ, ಅಲ್ಲಿ ಹುಣಸೆ ಮರ ಇದೆ ನೋಡಿ. ಇದೆಲ್ಲ ನಮ್ಮದು ತೆಂಗಿನ ಮರಗಳು, ಇವೆಲ್ಲ ತೆಂಗಿನ ಮರ ವಸ್ತುಗಳು. ಇವಾಗ ಎಳ್ನೀರು ಕುಡಿಬೇಕಂತ ಇದ್ದೀನಿ. ಯಾವ ಮರದಲ್ಲಿ ಎಳ್ನೀರಿದೆ ಅಂತ ನೋಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು, ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀನಿ ನಮ್ಮ ತೋಟಕ್ಕೆ ಎಳ್ನೀರು ಕುಡಿಬೇಕು ಅಂತ. ನೋಡೋದು ಚೆನ್ನಾಗಿದೆ. ಇಲ್ಲೊಂದು ಕೆಂಪು ಎಳ್ನೀರಿದೆ, ಒಂದು 3 ಕಡಿಬೇಕಂತ ಇದ್ದೀನಿ. ಕಡಿತೀನಿ ಇವಾಗ 3 ಎಳ್ನೀರು ಕುಡಿಯೋಕ್ಕೆ. ಚೆನ್ನಾಗಿದೆ 3 ಎಳ್ನೀರಿದು, ಕರೆಕ್ಟಾಗಿದೆ. ಇದು ಎಳ್ನೀರು ಫಸ್ಟ್ ಕ್ಲಾಸ್ ಆಗಿದೆ ನೋಡಿದ್ದು, ಫಸ್ಟ್ ಕ್ಲಾಸ್ ಆಗಿದೆ ಎಳ್ನೀರಿದು. ಥ್ಯಾಂಕ್ ಯು.